ನಮಗೆ ಅಪ್ಪನಂತೆ ನೀವು ಅವನಿವು ನನ್ನ ಭೀಮಪ್ಪನವರೇ ಭೀಮಪ್ಪನವರೇ ನಾವೆಲ್ಲ ಶಬರೇರ ಮಕ್ಕಳು. ಯಾರ ಮಕ್ಕಳು? ಶಬರೇ ಆಗಲಿ, ಶಬರರ ಮಕ್ಕಳು. ಊಟೂಟಾಗಿ ಬೇಟೆಗೆ ಹೋಗಿ ಬೇಟೆಗೆ ಅದ್ಯಾಕೆ ಒಟ್ಟೊಟ್ಟಿಗೆ ಬೇಟೆಗೆ ಈಗ ಬೇಟೆಗೆ ಹೊಲಕ್ಕೆ ಐದೆವು ಹೊಲಕ್ಕೆ ಐದೆವು ಅಲ್ಲಿ ಹೋಗಿ ಊಟ ಹಾಕಿದೆವು. ಇಲ್ಲಿ ಯಾಕೆ ಹಾಕಲ್ಲ? ಅಲ್ಲಿ ಮಾಡಿದ್ದಾರೆ ಇಲ್ಲಿ ತೋರಿಸಿ. ಊಟ ಹಾಕಿದೆ ಊಟ ಹಾಕಿ ಬಲ ಸಣ್ಣಿ. ಓಹೋ ಸಣ್ಣಿ ಬಲೆ ಬೀಸಿದೆ ಬಲೆ ಬೀಸಿ ಆಮೇಲೆ ಹಿಂಡು ಮಳೆಗಳು ಹಿಂಡು ಹಂದಿಗಳು ಬೆನ್ನಟ್ಟಿದೆವು. ಓಹೋ ಬೆನ್ನಟ್ಟಿ ಓಡಿಸಿ ಎಷ್ಟು ಸಲ ಹೇಳಿದ್ರು ಅದು ಏನೋ ಓಡಿಸಿದ್ರಿ. ಮಲೆಯೊಳಗೆ ಸಿಕ್ಕಿದು. ಮಲೆಯೊಳಗೆ ಸಿಕ್ಕಿದ ಅಲ್ಲಿಗೆ ಕಟ್ಟಕೋರಿಗೆ ಕಡಿದು ಎಂತದ್ದು ಕಟ್ಟ ಕಡೆಗೆ ಕಡಿದು ಕಟ್ಟಕೋರಿಗೆಲ್ಲ ಕಟ್ಟ ಕಡೆಗೆ ಕಡಿದು ಕಟಾರಿಯಿಂದ ಕಡಿದು ಮಾಂಸ ಒಳ್ಳೆ ಕೆಲಸ. ಮಾಂಸ ಮಾಡಿ ಇನ್ನು ತಂದು ಬೇಯಿಸಿದ್ರಾಯ್ತಲ್ಲ. ನಮಗೆ ಸ್ವಲ್ಪ ತಂದೆವು. ನಿಮಗೆ ತಂದೆ ಯಾರು? ನಾನು. ಬಾರಿಷ್ಟೇ ನೋಡು, ನನಗೆ ನೀನು ತಂದೆ ಅಂತ. ಮಾಂಸ ತಂದೆ ಎಲ್ಲ ಹೇಳಿದ್ರೆ ಹೊತ್ತಾಗ್ತದೆ. ಹೌದು ಅಲ್ಲಿ ಇದ್ದವನು ಅಲ್ಲಿ ಆಮೇಲೆ ಬೇಜಾರಾಯ್ತಾ? ಆಯುಷ ಆಯ್ತು. ಮುಗೀತಾ? ಆಯುಷ ಅದೇ ಮುಗೀತಾ? ಆಯಾಸ ಆಗಿ ಮತ್ತೆ ನೀರು ಉಡ್ಕೊಂಡು ಕೆಳಗೆ ಬಂದು ಅಲ್ಲಿ ದ್ವೈಪಾಯನ ಸರೋವರ ಆಯ್ತಾರೆ. ಯಾರನ್ನು ಬೇಯಿಸಿದ್ದು? ಸರೋವರ ಅದು ದ್ವೈಪಾಯನ ಸರೋವರ, ವೈಶಂಪಾಯನ ಸರೋವರ. ಬೇವಪ್ಪನ ಸರೋವರಕ್ಕೆ ಬಂದು ನೀರು ಕುಡಿದು ಕೈ ಕಾಲು ಮುಖ ತೊಳೆದು ಆಮೇಲೆ ವಿಶ್ರಾಂತಿ ಪಡೆಯೋಣ ಅಂತ ಕುಡಿದಾಗೆ ಸುಮ್ಮನೆ ಕುಂತೆವು. ಕುಂತು ವಿಶ್ರಾಂತಿಗೆ ಕುಳಿತೀವಿ. ಕುಂತಿರ್ಪಗರಾಯ್ರೆ ಸರೋವರ ಯಾರು?
ನೀರಾಗೆ ಮುಳುಗಿ ನೀರಾಗೆ ಮುಳುಗಿ ನೀರಾಗೆ ಮುಳುಗಿ ನೀರಾಗೆ ಮುಳುಗಿ 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 ನೀರಾಗೆ ಮುಳುಗಿ ಕೃತಕವೇ ಗುರುರಾಯ ಹಾಗೆ ನಾವು ಕುಲದ ಬುಡದಾಗೆ ಕುಲ್ಪಿ ಕುಲ್ಪಿ ಅದ್ಯಾಕೆ ನಮಗೆ ತಂಪಿನದ ಅಲ್ಲ, ಮತ್ತೆ ಕುಪ್ಪಿದಲ್ಲಿ ಕುಳಿತು ಇರುವಾಗ ಕುಳಿತಿರುವಾಗ ಅಲ್ಲಿ ಎಲ್ಲ ಈ ದೇವಪುರ ಸರೋವರದ ದಡದಾಗೆ ಈ ಆಚಾರಿ ಮಕ್ಕಳು ಆಚಾರಿ ಮಕ್ಕಳು ಯಾಕೆ ಮರ ಹುಡುಕಿಕೊಂಡು ಬಂದಲ್ಲ ಯಾವುದು ಒಳ್ಳೆಯದು ಅಂತ ಶಿವರಾಜಾಚಾರಿ ಮಕ್ಕಳಲ್ಲ ಮತ್ತೆ ಅವರಿಗೆ ಮದುವೆ ಆಗಲಿಲ್ಲ ಮಕ್ಕಳಿಗೆ ಎಲ್ಲಿಂದ ಮತ್ತೆ ಇದು ಯಾರು ಮೂವರು ಬ್ರಾಹ್ಮಣ ಮಕ್ಕಳು ಆ? ಬ್ರಾಹ್ಮಣ ಆ, ಬ್ರಾಹ್ಮಣರ ಮಕ್ಕಳು ಯಾರೆಲ್ಲ ದೊಡ್ಡ ಆಚಾರ್ಯರ ಮಗ ನಮ್ಮ ದೊಡ್ಡ ಆಚಾರ್ಯ ಗುರುಜಿ ಅದೇ ಗುರುಜಿ ದ್ರೋಣಾಚಾರ್ಯರ ಮಗ ಅಶ್ವತ್ಥಮರ ಅಶ್ವತ್ಥಮರ ಅಶ್ವತ್ಥಾಮಾಚಾರ್ಯ ಅವನು ಇವನು ಅನ್ನುವುದೇ ನಾನು ಬ್ರಾಹ್ಮಣನ್ನು ಆ, ಅಶ್ವತ್ಥಾಮರ ಅಶ್ವತ್ಥಾಮಾಚಾರ್ಯರು ಆಚಾರ್ಯರು ಆ, ಆಮೇಲೆ ಕಪ್ಪೆ ಆಚಾರ್ಯರು ಮತ್ತೆ ಏಡಿ ಆಚಾರ್ಯರು ಮೀನು ಇಲ್ಲ ಮತ್ತೆ ಅದು ಕೃಪಾಚಾರ್ಯ ಕೃಪಾಚಾರ್ಯರು ಹಾ. ಆಮೇಲೆ ಕುರುತ ಕರ್ಮ ಕುರುತ್ತ ಕರ್ಮ ಅದು ನಿನ್ನ ಕರ್ಮ ಕುರುತ್ತ ಕರ್ಮ ಅಲ್ಲ. ಅದು ಕೃತಕರ್ಮ ಅವರೇ ಹಾ. ಈ ಆಚಾರಿ ಮಕ್ಕಳೆಲ್ಲ ಕೂಟ ಕೂಡಿ ಅವರೇ ಓಹೋ ಹಾ. ಕೂಟ ಕೂಡಿ ಒಂದು ಬದಿಗೆ ನಿಂತು ಓ ಅವರು ಮೂರು ನನಗೆ ಅರ್ಥ ಆಗಲಿಲ್ಲ ನೀನು ಕುಚ್ಚು ಕುಚ್ಚು ಅಂದ್ರೆ ಹಾ. ಆಚಾರಿ ಮಕ್ಕಳು ಹ್ಮ್. ಅಲ್ಲಿ ದಡದಾಗೆ ಹಾ. ಅವರವರೇ ಮಾತಾಡು ಅಂತವ್ರೆ ಹಾ. ಏನು ಅನ್ನೋದು ಏನನ್ನೋದು ಎಲ್ಲ ಕುರಿರಾಯ ಹೌದಾ ಹಾ ಹಾ ಎಲ್ಲ ಕುರಿರಾಯ ಹಾ. ನೀರಿನಾಗೆ ಯಾಕೆ ಅಡಿಗೆ ಕುಳ್ಪಿದ್ದೆ ಹ್ಮ್ ನಾವದೇ ಹಾ. ಮೇಕೆ ಬಾ ಹ್ಮ್ ಮೇಕೆ ನೀರಿನಲ್ಲಿ ಮೇಕೆ ಇಲ್ಲ ಅಲ್ಲ ಮೇಲೆ ಮೇಲಕ್ಕೆ ಬಾ ಬಾ ಹಾ. ನಾವಿದ್ದೆ ಹ್ಮ್ ಹೋರಾಟ ಮಾಡ್ತೇವೆ ಹೋರಾಟ ಎಲ್ಲಿ ಹೊಯ್ಗೆ ಮೇಲೆ ಹೋರಾಟ ಹೋರಾಟ ಹಾ. ಮಾಡ್ತೇವೆ ಹ್ಮ್. ನಿನಗೆ ಜೈ ತಂದು ಕೊಡ್ತೇವೆ ಹಾ. ಜಯವನ್ನು ನಾವು ತಂದು ಒದಗಿದ್ದೇವೆ ಜೈಲಾಗುವಾಗ ನಾವು ಮಾಡ್ತೇವೆ ಜೈಲಲ್ವ ಜಯ ಆಗುವಾಗ ಹಾ. ನಾವು ಮಾಡ್ತೇವೆ ಹ್ಮ್. ಯಾಕೆ ಅಲ್ಲಿ ಕುಳಿತಿರ್ತೇವೆ ಹಾ. ಮೇಕೆ ಬಾ. ಮೇಲಕ್ಕೆ ಬಾ ಹಾ. ಆಗ ಹ್ಮ್. ನೀರಿನೊಳಗೆ ಮುಳುಗಿ ಹಾ. ಗುಳು 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 ಓಹೋ ಹುಳಗಳು ನೀರಿನೊಳಗಿಂದ ಹುಳಗಳು ಮತ್ತೆ ತೊಂದೆ ಕಪ್ಪೆಗಳು ಮತ್ತೆ ತೊಂದೆ ಕಪ್ಪೆಗಳಲ್ಲ ಕೊಂಕುರ್ ಕಪ್ಪೆ ಅಲ್ಲ ಮತ್ತೆ ನೀರಿನೊಳಗೆ ಯಾರು ಕೊಂಕುರ್ ಕಪ್ಪೆಗೆ ನಿವೃತ್ತಿ ಹಾ. ಈಗ ಕರಿಯಂಗಳದಲ್ಲಿ ಅಲ್ಲಿ ಉಂಟು ಅಲ್ಲಿನ ಅಡಿಯಲ್ಲಿ ಕೊಂಕುರ್ ಕಪ್ಪೆ ಹಾ. ಅದಲ್ಲ. ಮತ್ತೆ ಇದು ನೀರಿನ ಒಳಗಿಂದ ಅಂತವನೇ ಎಲ್ಲ ಆಚಾರಿ ಮಕ್ಕಳೇ ಆಚಾರ್ಯ ಮಕ್ಕಳ ನೀವು ಸುಮ್ಮನೆ ಇಲ್ಲಿ ಕಿರಿಕಿರಿ ಮಾಡಬೇಡ್ರಿ ಆಹಾ. ನೀವು ಆದಷ್ಟು ಬೇಗ ನಿಮ್ಮ ಗುಡಿದಿಗೆ ಹೋಗಿರಿ ಬಿಡದಿಗೆ ಹೋಗಿರಿ ಹೋಗಿ ಎಲ್ಲಿಯಾದ್ರೂ ಭೀಮಪುರ ದೈನಚರರು ಕಂಡ್ರೆ ಹುಟ್ಟು ರಕ್ತ ಕೈತೆ ಹಾಗಾಗಿ ಆದಷ್ಟು ಬೇಗ ನೀವು ಹೋಗಿರಿ ಮಕ್ಕಳೇ ಅಂತವನೇ ಅಲ್ಲ ನೀರಿನೊಳಗೆ ಯಾರು ಊರವ ಯಾರು ಊರವ ನೀರಿನ ಒಳಗೆ ಮುಳುಗಿ ಹೀಗೆ ಅಂತವನೇ ನಾನು ನಿಮ್ಮನ್ನು ಯಾವುದಕ್ಕಾಗಿ ಕಳುಹಿದ್ದೇನೋ ಆ ಕಾರ್ಯವನ್ನು ಮುಗಿಸಿ ಬಂದಿದ್ದೀರಿ ಎನ್ನುವುದರಿಂದ ನನಗೆ ಸಹಜವಾಗಿಯೇ ಸಂತೋಷವನ್ನು ತಡೆಯುವುದಕ್ಕಾಗಿ
ಆಗುತ್ತಾ ಇಲ್ಲ. ಒಕ್ಕುತದ. ಅತ್ಯಧಿಕ ಹರುಷವಾಗಿದೆ. ಆನಂದದ ನುಡಿಯನ್ನು ತಂದಿರುವಂತಹ ನಿಮ್ಮನ್ನು ನಾನು ಸುಮ್ಮಗೆ ಬಿಡುವವನಲ್ಲ. ಅಯ್ಯೋ ದೇವರೇ. ಮರ್ಯಾದೆ ಮಾಡಿಯೇ ಕಳುಹಿದ್ದೇವೆ. ತಮ್ಮಯ್ಯ, ಏನು ನನ್ನ ಹೆಂಡತಿಗೆ ನಾನೊಬ್ಬನೇ ಮಗ, ಆ ಗಂಡ ನಾನೊಬ್ಬನೇ. ನೀನೊಬ್ಬನೇ? ಎಲ್ಲರಿಗೂ ಮತ್ತೆ ಬಾಕಿ ಇದ್ದವರಿಗೆ ಗೊತ್ತಿಲ್ಲ ನನಗೆ. ಹಾ, ಹಾಗೆ ಹೇಳಿದ್ದಲ್ಲ. ಬಹುಮಾನ ನೀಡ್ತೇನೆ ಎಂದದ್ದು. ಮರ್ಯಾದೆ ಅಂದ್ರೆ ನಿನಗೆ ಪೆಟ್ಟು ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಬಹುನಾಮವ. ಬಹುನಾಮ ಅಲ್ಲ, ಬಹುಮಾನ. ಇದೇನು ಅಂತ ಗೊತ್ತಾ ನಿನಗೆ? ಅದೇನು? ನಾನು ಧರಿಸುವಂತಹ ಮುತ್ತಿನೇ ಕಾವಳಿಸಲ್ಲ. ಶೇಖಾಲೀಶ್ವರ. ಶೇಖಲಿನ ತಲೆಗೆ ಮುತ್ತಿನೇ ಕಾವಳಿಸಲ್ಲ. ಅದಕ್ಕೆ ಇದು ನಿನಗೆ ಧರಿಸುವುದಕ್ಕೆ ನಾನು ಕೊಡುವ ಬಹುಮಾನ. ಸವರಿಸಿಕೋ, ಭಾರ ಉಟ್ಟು. ಮಾನೆತ್ತು ಬಿದ್ದದಲ್ಲ. ಇದೆಂತ? ಇದು ಭೀಮನ ಮುದ್ರೆಯುಂಗುರ. ಅದು ಮುದ್ದೆ ಉಂಗಿರು ಯಾಕೆ? ಮುದಿಯುಂಗುರ ಅಲ್ವಾ, ಮುದ್ರೆಯುಂಗುರ. ಇದನ್ನು ನೀನು ಧರಿಸಿದ್ರೆ ಎಲ್ಲಿಯೂ ಹೋಗಬಹುದು. ಓಹೋ, ಹೇ, ಭೀಮನ. ಯಾರು ತಡೆಯುವುದಕ್ಕಿಲ್ಲ, ಯಾರು ಮಾತನಾಡುವುದಕ್ಕಿಲ್ಲ, ಯಾರು ಪ್ರಶ್ನಿಸುವುದಕ್ಕಿಲ್ಲ. ಭೀಮನವರ ಜನ. ನಾನು ಧರಿಸಿಕೊಂಡಿದ್ದಂತಹ ಈ ಮುದ್ರೆಯುಂಗುರವನ್ನು ನಿನ್ನ ಬೆರಳಿಗೆ ತೊಡಿಸ್ತಾ ಇದ್ದೇನೆ. ಎಲ್ಲಿಗೆ ಹೋಯ್ತಾ? ಇಲ್ಲಿ ನನ್ನ ಹೆಗಲಿದ್ದ ಕಾರಣ ಇಲ್ಲಿ ಸಿಕ್ಕೊಂಡಿತ್ತು. ಹಾ, ಅದು ಯಾಕೆ ಅಲ್ಲಿಗೆವರೆಗೆ ಹೋದದ್ದು? ನಿಮ್ಮದಷ್ಟು ದೊಡ್ಡದುಂಟು. ಎಂತದ್ದು? ಬೆರಳು. ಅಲ್ವಾ? ನನ್ನ ಕೈ ಸಪೂರ, ನಿಮ್ಮ ಬೆರಳು ತೋರ. ಹಾ, ಇಲ್ಲಿಗೆ ಬಂತು. ಶಬರ ಇಲ್ಲಿಗೆ ಮುಗಿಯುವುದಿಲ್ಲ. ಕೆಲಸ ಮುಗಿಯಲಿ, ಆಮೇಲೆ ನೀವು ಕೇಳಿದ್ದನ್ನು ನಾನು ಕೊಡ್ತೇನೆ. ಅಣ್ಣಂದಿರ ಬಳಿಗೆ ಹೋಗಬೇಕು. ನಡಿ.